ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ರೆ ಎಕ್ಸಾಕ್ಟ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ಜಯನಗರ ಶಾಸಕರು ಸಿ.ಕೆ. ರಾಮಮೂರ್ತಿ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಮಮೂರ್ತಿ ಸರ್ ನಮಸ್ತೆ. ರಾಜ್ಯ ರಾಜಕೀಯದಲ್ಲಿ ನಿಜ ಹೇಳಬೇಕಂದ್ರೆ ಸದನ ನಡೆದಾಗ ಜನಸಾಮಾನ್ಯರ ಚಿತ್ತ ಯಾವ ಕಡೆ ಇರುತ್ತಂದ್ರೆ ನಮ್ಮ ಕ್ಷೇತ್ರದ ಬಗ್ಗೆ ಏನಾದ್ರೂ ಚರ್ಚೆ ಆಗುತ್ತಾ, ನಮ್ಮ ಸಮಸ್ಯೆಗಳಿಗೆ ಏನಾದ್ರೂ ಪರಿಹಾರ ಸಿಗುತ್ತಾ ಅಂತ. ಆದ್ರೆ ಹನಿ ಟ್ರಾಪ್ ವಿಚಾರ ಸದನದಲ್ಲಿ ಪ್ರಸ್ತಾಪ ಆಗುತ್ತೆ, ಅದೇ ವಿಚಾರ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅಂದ್ರೆ ಎಲ್ಲಿದ್ದೀವಿ ನಾವೆಲ್ಲ ಅಂತ ಏನ್ ಹೇಳ್ತೀರಿ? ನಿನ್ನೆ ನಾವು ಇಡೀ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನ ಮಾಡಿ ನೀವೆಲ್ಲ ಪೇಪರ್ ಟಿವಿನೆಲ್ಲ ಹಾಕಿದ್ದೀರಾ. ಆದ್ರೆ ಇವತ್ತು ಕರ್ನಾಟಕದ ಜವಾಬ್ದಾರಿಯುತ ಸಚಿವರೊಬ್ಬರು ಅಸಹಕಾರವನ್ನ ತೋರ್ಕೊಂಡಿದ್ದಾರೆ. ನಮ್ಮ ವಿರುದ್ಧ ಹನಿ ಟ್ರಾಪ್ ಆಗಿದೆ, ನನ್ನ ಮಗನ ವಿರುದ್ಧ ಹನಿ ಟ್ರಾಪ್ ಆಗಿದೆ, ಸ್ವಪಕ್ಷರಿಂದಲೇ ಇಲ್ಲಿ ಹನಿ ಟ್ರಾಪ್ ಆಗಿದೆ ಅಂತ ಬಂದಾಗ ಇವತ್ತು ಸದಸ್ಯರು ಎಲ್ಲರೂ ಸೇರ್ಕೊಂಡು ಇವತ್ತು ನಾವೆಲ್ಲ ಇದಕ್ಕೆ ಇದು ಮಾಡ್ತಾ ತಪ್ಪು ಅದು ಗೃಹ ಮಂತ್ರಿಗಳು ಕೂಡ ಕೇಳ್ಕೊಂಡಿದೀವಿ. ಮಾನ್ಯ ಗೃಹ ಮಂತ್ರಿಗಳು ಹೇಳಿದ್ರು ಇಲ್ಲ ನಮಗೆ ಕಂಪ್ಲೇಂಟ್ ಬಂತು ಅಂದ್ರೆ ನಾವು ಮಾಡ್ತೀವಿ ಅಂತಂದ್ರು. ಆದ್ರೆ ಸದನದಲ್ಲಿ ಒಬ್ರು ಜವಾಬ್ದಾರಿಯುತ ಸಚಿವರು ಹೇಳಿದ್ಮೇಲೆ ಇವರು ನ್ಯಾಯಾಂಗ ತನಿಖೆ ಮಾಡಬೇಕಾಗಿತ್ತು, ಬೇರೆ ಒಂದು ತನಿಖೆ ಮಾಡಿ ಸನ್ಮಾನ್ಯ ಗೃಹ ಸಚಿವರು ಮಾಡಬೇಕಾಗಿತ್ತು. ಇದರಲ್ಲಿ ಯಾರ್ಯಾರು ಇದಕ್ಕೆ ಸೇರ್ಕೊಂಡಿದ್ದಾರೆ, ಯಾರ್ಯಾರು ವಿರುದ್ಧ ಸರ್ಚ್ ಮಾಡಿದ್ದಾರೆ, ಯಾತಕ್ಕಾಗಿ ಸರ್ಚ್ ಮಾಡಿದ್ದಾರೆ, ಅಧಿಕಾರಕ್ಕಾಗಿನ ಇಲ್ಲ ಯಾರ್ಯಾರು ಕೂಡ ಇದರಿಂದ ಇದ್ದಾರೆ, ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಬೇಕು. ಎಕ್ಸಾಕ್ಟ್ಲಿ ಒಂದು ಪ್ರಶ್ನೆ, ಪ್ರದೀಪ್ ಈಶ್ವರ್ ಅವರನ್ನ ರಿಪಬ್ಲಿಕ್ ಮಾತಾಡಿಸಿದಾಗ ಒಂದು ಓಪನ್ ಆಗಿ ಸವಾಲು ಹಾಕಿದ್ದಾರೆ ಸರ್ ಬಿಜೆಪಿ ನಾಯಕರಿಗೆ. ಹನಿ ಟ್ರಾಪ್ ವಿಚಾರ ಪ್ರಸ್ತಾಪ ಮಾಡಿದೆ ಯತ್ನಾಳ್, ನಂತರ ಸುನೀಲ್ ಕುಮಾರ್ ಅವರು ಧ್ವನಿ ಸೇರಿಸ್ತಾರೆ, ಆರ್ ಅಶೋಕ್ ಅವರು ಅದನ್ನು ಸಪೋರ್ಟ್ ಮಾಡ್ತಾರೆ, 3 ಜನ ಮಂಪರು ಪರೀಕ್ಷೆಗೆ ಒಳಪಡೋದಕ್ಕೆ ಸಿದ್ಧರಿದ್ದಾರಾ ಅಂತ ಓಪನ್ ಚಾಲೆಂಜ್ ಬಿಜೆಪಿ ನಾಯಕರಿಗೆ ಪ್ರದೀಪ್ ಈಶ್ವರ್ ಕೊಟ್ಟಿರೋದು. ಏನ್ ಹೇಳ್ತೀರಿ? ನೋಡಿ, ಪ್ರದೀಪ್ ಈಶ್ವರ್ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ. ಇವತ್ತು ಚೀಟಿ ಕೊಟ್ಟಿದ್ದು ಯಾರಿಂದ ಬಂತು ಚೀಟಿ? ಇದ್ರ ಬಗ್ಗೆ ಮಾತಾಡಿ ಪ್ರಸ್ತಾಪ ಮಾಡಿ ಅಂತ ಆಡಳಿತ ಪಕ್ಷದ ನಾಯಕರುಗಳೇ ತಗೊಂಡ್ಬಂದು ಕೊಟ್ಟಿದ್ದಾರೆ, ಚೀಟಿ ಕೊಟ್ಟು ಕಳಿಸಿದ್ದಾರೆ. ಅಂದ್ರೆ ಆಡಳಿತ ಪಕ್ಷದ ನಾಯಕರು ಕೂಡ ಎಲ್ಲೋ ಒಂದ್ ಕಡೆ ನಮ್ಮನ್ನೆಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಒಂದು ಅಸಮಾಧಾನ ಇದೆ. ಇವತ್ತು ನಾವು ರಾಜ್ಯಪಾಲರಿಗೂ ತಗೊಂಡೋಗಿ ನಾವು ಮನವಿ ಮಾಡ್ಕೊಂತೀವಿ, ರಾಷ್ಟ್ರಪತಿಗಳಿಗೂ ನಾವು ಮನವಿ ಮಾಡ್ಕೊಂತೀವಿ. ಸನ್ಮಾನ್ಯ ಅಶೋಕ್ ಅವರು ಮತ್ತೆ ವಿಜಯೇಂದ್ರ ಅವರ ಜೊತೆಗೂಡಿ ಇಡೀ ರಾಜ್ಯದಲ್ಲಿ ಈ ತರ ಸಿಡಿ ಫ್ಯಾಕ್ಟರಿಗಳು ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಮಾಡ್ತಾರೆ ಅನ್ಬಿಟ್ಟು ಇದ್ರ ಬಗ್ಗೆ ನಮ್ಗೆ ಪ್ರಸ್ತಾಪ ಆಗ್ಬೇಕು, ಸತ್ಯ ಗೊತ್ತಾಗ್ಬೇಕು. ಈ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟವನ್ನ ಮಾಡ್ತಿದೀವಿ. ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ಅಂದ್ರು ಅವರು ಕಾಂಗ್ರೆಸ್ ನಾಯಕರು, ನಿಮ್ಮ ಹತ್ರ ಸಾಕ್ಷಿಗಳಿದ್ರೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರು? ಇಂತ ಹೊಲಸು ರಾಜಕಾರಣ ಮಾಡೋದೇ ಬಿಜೆಪಿ ಅವರ ಗುಣ ಅಂತ ಗಂಭೀರ ಆರೋಪ ಮಾಡ್ತಾರೆ ಸರ್. ಈಗ ಸದನದಲ್ಲಿ ವಿಚಾರ ಪ್ರಸ್ತಾಪ ಆಗುತ್ತೆ, ಚರ್ಚೆ ಆಗುತ್ತೆ ಅಂದಾಗ ರಾಜ್ಯಪಾಲರ ಗಮನಕ್ಕೆ ತರ್ತೀರಿ, ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೀರಿ. ಇಷ್ಟು ದಿನ ಸೈಲೆಂಟ್ ಯಾಕೆ ಇದ್ರಿ? ಹನಿ ಟ್ರಾಪ್ ಆಗಿದೆ ಅಂತ ತಮ್ಮ ಗಮನಕ್ಕಿದ್ರೆ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲ, ಹನಿ ಟ್ರಾಪ್ ಪ್ರಕರಣವನ್ನ ಹೇಳಿಕೆಯನ್ನ ಕೊಟ್ಟಿದ್ದು ಬಿಜೆಪಿಯವರಲ್ಲ, ಜವಾಬ್ದಾರಿಯುತ ಒಬ್ಬ ಸಚಿವರು, ಸಹಕಾರ ಸಚಿವರು, ಸ್ವಪಕ್ಷೀಯರು ರಾಜಣ್ಣವರೇ ಇದು ವಿಧಾನಸಭೆಯಲ್ಲಿ ಮಾತಾಡಿದ್ದು. ಯಾರೋ ಒಬ್ರು ಮಾತಾಡಿದಲ್ವಲ್ಲ, ಇದು ನಾವೆತ್ತಿಲ್ಲ, ಅವರೇ ಎತ್ತಿದ್ದಲ್ಲ. ಇದು ನನ್ನ ವಿರುದ್ಧ, ನನ್ನ ಮಗನ ವಿರುದ್ಧ ಸನ್ಮಾನ್ಯ ರಾಜಣ್ಣವ್ರು ಸುಪುತ್ರ ಹೇಳಿದ್ದಾರೆ, ನನ್ನಿಂಗೆ ಅಪ್ಪಂಗೆ ಮಕ್ಕಳಿಗೆ ಇಬ್ರು ಕೂಡ ಆಗ್ತಾ ಇದೆ ಅನ್ಬಿಟ್ಟು ಯಾರು ಮಾಡ್ತಿದ್ದಾರೆ? ಅವ್ರ ವಿರುದ್ಧ ತನಿಖೆ ಆಗ್ಬೇಕು. ಈ ದೃಷ್ಟಿಯಿಂದ ಪ್ರದೀಪ್ ಈಶ್ವರ್ ಅವರು ನೋಡ್ಕೊಳ್ಳಿ, ಯಾರು ಫಸ್ಟ್ ಯಾರು ಅಸಹಕಾರವನ್ನ ತೋಡ್ಕೊಂಡ್ರು. ಜವಾಬ್ದಾರಿದ ಸ್ಥಾನದಲ್ಲಿರೋರು ಒಬ್ಬ ಮಂತ್ರಿಗಳು, ಒಬ್ಬ ಗೃಹ ಮಂತ್ರಿಗೆ ಅಲ್ಲೇ ಕಂಪ್ಲೇಂಟ್ ಕೊಡಬೇಕು, ಮನವಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೋಬೇಕು ಪೊಲೀಸರು. ಸುಮೋಟೋ ಕೇಟು ರಿಜಿಸ್ಟ್ರೇಷನ್ ಮಾಡಿಕೊಂಡು ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಬೇಕು.
ಈ ದೃಷ್ಟಿಯಿಂದ ನಾವು ಹೋರಾಟವನ್ನ ಮಾಡ್ತಾ ಇರೋದು. ಅಟ್ಲೀಸ್ಟ್ ಒಂದು ಪತ್ರ ಬರೆಯಕ್ಕಾಗ್ಲಿಲ್ವಾ ಇಷ್ಟು ದಿನದಲ್ಲಿ ಅಂತ? ಓಕೆ, ನೀವು ಹೇಳದಂಗೆ ಕೆಎನ್ ರಾಜಣ್ಣ ಅವರು ಪ್ರಸ್ತಾಪ ಮಾಡಿದ್ರು, ಆ ನಂತರದಲ್ಲಿ ಯತ್ನಾಳ್ ಮಾತಾಡಿದ್ರು, ಸುನೀಲ್ ಕುಮಾರ್ ಅವ್ರು ಮಾತಾಡಿದ್ರು, ಆರ್ ಅಶೋಕ್ ಅವ್ರು ಮಾತಾಡಿದ್ರು. ನೇರವಾಗಿ ಮುನಿರತ್ನ ಅವ್ರ ಮೇಲಂತೂ ಗಂಭೀರ ಆರೋಪ ಇದೆ. ಒಬ್ರು ಸಂತ್ರಸ್ತೆ ಬರ್ತಾರೆ, ಗಂಭೀರ ಆರೋಪ ಮಾಡ್ತಾರೆ. ಇದಕ್ಕಿಂತ ಸಾಕ್ಷಿಗಳು ಬೇಕಾ ಅಂತ ದಿನೇಶ್ ಗುಂಡೂರಾವ್ ಅವ್ರು ಕೇಳ್ತಿದ್ದಾರೆ. ಸರ್, ಆರ್ ಅಶೋಕ್ ಅವ್ರಿಗೆ ಯಾರು ಇಂಜೆಕ್ಟ್ ಮಾಡಿದ್ದು ಕೇಳಿ ಅವ್ರನ್ನ ಅಂತ. ಅಲ್ಲ, ಈಗ ಒಂದು ಪ್ರಶ್ನೆ, ಈ ಸದನದಲ್ಲಿ ಅನೇಕ ಹಗರಣಗಳನ್ನ ನಾವು ತೆಗೆದಿದ್ದೀವಿ, ಒಂದಲ್ಲ ಎರಡಲ್ಲ. ಇದನ್ನ ಡೈವರ್ಟ್ ಮಾಡೋದಕ್ಕೆ ನೋಡಿ, ಉದಾಹರಣೆ ಗೋಲ್ಡ್ ಸ್ಮಗ್ಲಿಂಗ್, ಇದ್ರ ಬಗ್ಗೆ ನಾವು ತಗೊಂಡಿದ್ದೀವಿ. ಪ್ರೋಟೋಕಾಲ್ ಬಗ್ಗೆ ತಗೊಂಡು ನನ್ನ ಅಶ್ವತ್ಥನಾರಾಯಣ ಅವರು ಮೆಡಿಕಲ್ ಬಗ್ಗೆ ತಗೊಂಡ್ರು. ನಾನು ಅನೇಕ ಜನ, ಅನೇಕ ಸದಸ್ಯರು ಹೋರಾಟವನ್ನ ಮಾಡ್ತು. ಪರ ವಿರೋಧ ಇದ್ದೇ ಇರುತ್ತೆ. ಈಗ ಒಂದು ಸರ್ಕಾರ ಅಂದ್ಮೇಲೆ ಅದ್ರ ಬಗ್ಗೆ. ಆದ್ರೆ ಈ ಒಂದು ಪ್ರಕರಣ ಏನಿದೆ, ಇವತ್ತು ಯಾರ್ಯಾರು ಒಬ್ಬ ರಾಜ್ಯದ ಸಚಿವರು ಬಹಳ ನೋವಿನಿಂದ ನನ್ನ ಬಗ್ಗೆ ಈ ತರ ಆಗ್ತಾ ಇದೆ ಎಂದು ಸ್ವಪಕ್ಷೀಯರೇ ಹೇಳಿದ್ದಾರೆ, ನಾವೆಲ್ಲ ಹೇಳಿದ್ದು. ಇದ್ರ ಬಗ್ಗೆ ನಾವು ಇಡೀ ವಿಧಾನಮಂಡಲದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಹೋರಾಟವನ್ನ ಮಾಡಿದ್ರು. ಇದ್ರ ಬಗ್ಗೆ ಉತ್ತರ ಕೊಡಬೇಕಾಯ್ತು. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು, ತನಿಖೆ ಮಾಡಿಸ್ಬೇಕು. ಯಾರು 34 ಜನ ಕೇಂದ್ರ, ರಾಜ್ಯ, IAS, IPS ಅಧಿಕಾರಿಗಳು ಇದಕ್ಕೆ ಸಿಲುಕಿದ್ದಾರೆ, ಅವ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಕೊಡ್ಬೇಕು. ಅದು ಬಿಟ್ಟು ಹೋರಾಟ ಮಾಡಿದವ್ರನ್ನ ನೀವು ಸಸ್ಪೆಂಡ್ ಮಾಡ್ತೀನಿ, ಯಾವ ಲೆಕ್ಕ ಇದು? ಹೋರಾಟ ಮಾಡ್ಲೇಬಾರ್ದಾ? ಹೋರಾಟ ಮಾಡ್ತೀವಿ ನಾವು. ಭಾರತೀಯ ಜನತಾ ಪಾರ್ಟಿಯವರು ಜಗ್ಗಲ್ಲ ಕುಗ್ಗಲ್ಲ. ಇದು ಇವತ್ತು ವಿಧಾನಸೌಧ ಒಳಗಡೆ, ನಾಳೆ ವಿಧಾನಸೌಧ ಹೊರಗಡೆ ರಾಷ್ಟ್ರಪತಿ ಅವರಿಗೆ ಎಲ್ಲರೂ ಕೂಡ ಕಂಪ್ಲೇಂಟ್ ಅನ್ನ ಕೊಡ್ತೀವಿ. ಇದ್ರ ಬಗ್ಗೆ CBI ತನಿಖೆ ಆಗಬೇಕು. ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ರೆ ಎಕ್ಸಾಕ್ಟ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ಜಯನಗರ ಶಾಸಕರು CK ರಾಮಮೂರ್ತಿ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಮಮೂರ್ತಿ ಸರ್, ನಮಸ್ತೆ. ರಾಜ್ಯ ರಾಜಕೀಯದಲ್ಲಿ ನಿಜ ಹೇಳಬೇಕಂದ್ರೆ ಸದನ ನಡೆದಾಗ ಜನಸಾಮಾನ್ಯರ ಚಿತ್ತ ಯಾವ ಕಡೆ ಇರುತ್ತಂದ್ರೆ ನಮ್ಮ ಕ್ಷೇತ್ರದ ಬಗ್ಗೆ ಏನಾದ್ರೂ ಚರ್ಚೆ ಆಗುತ್ತಾ, ನಮ್ಮ ಸಮಸ್ಯೆಗಳಿಗೆ ಏನಾದ್ರೂ ಪರಿಹಾರ ಸಿಗುತ್ತಾ ಅಂತ. ಆದ್ರೆ ಹನಿ ಟ್ರಾಪ್ ವಿಚಾರ ಸದನದಲ್ಲಿ ಪ್ರಸ್ತಾಪ ಆಗುತ್ತೆ, ಅದೇ ವಿಚಾರ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅಂದ್ರೆ ಎಲ್ಲಿದ್ದೀವಿ ನಾವೆಲ್ಲ ಅಂತ ಏನ್ ಹೇಳ್ತೀರಿ? ನಿನ್ನೆ ನಾವು ಇಡೀ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನ ಮಾಡಿ ನೀವೆಲ್ಲ ಪೇಪರ್ ಟಿವಿನೆಲ್ಲ ಹಾಕಿದ್ದೀರಾ. ಆದ್ರೆ ಇವತ್ತು ಕರ್ನಾಟಕದ ಜವಾಬ್ದಾರಿಯುತ ಸಚಿವರೊಬ್ಬರು ಅಸಹಕಾರವನ್ನ ತೋರ್ಕೊಂಡಿದ್ದಾರೆ. ನಮ್ಮ ವಿರುದ್ಧ ಹನಿ ಟ್ರಾಪ್ ಆಗಿದೆ, ನನ್ನ ಮಗನ ವಿರುದ್ಧ ಹನಿ ಟ್ರಾಪ್ ಆಗಿದೆ, ಸ್ವಪಕ್ಷರಿಂದಲೇ ಇಲ್ಲಿ ಹನಿ ಟ್ರಾಪ್ ಆಗಿದೆ ಅಂತ ಬಂದಾಗ ಇವತ್ತು ಸದಸ್ಯರು ಎಲ್ಲರೂ ಸೇರ್ಕೊಂಡು ಇವತ್ತು ನಾವೆಲ್ಲ ಇದಕ್ಕೆ ಇದು ಮಾಡ್ತಾ ತಪ್ಪು ಅಂತ ಗೃಹ ಮಂತ್ರಿಗಳು ಕೂಡ ಕೇಳ್ಕೊಂಡಿದೀವಿ. ಮಾನ್ಯ ಗೃಹ ಮಂತ್ರಿಗಳು ಹೇಳಿದ್ರು, ಇಲ್ಲ ನಮಗೆ ಕಂಪ್ಲೇಂಟ್ ಬಂತು ಅಂದ್ರೆ ನಾವು ಮಾಡ್ತೀವಿ ಅಂತಂದ್ರು. ಆದ್ರೆ ಸದನದಲ್ಲಿ ಒಬ್ಬರು ಜವಾಬ್ದಾರಿಯುತ ಸಚಿವರು ಹೇಳಿದ್ಮೇಲೆ ಇವರು ನ್ಯಾಯಾಂಗ ತನಿಖೆ ಮಾಡಬೇಕಾಗಿತ್ತು, ಬೇರೆ ಒಂದು ತನಿಖೆ ಮಾಡಿ ಸನ್ಮಾನ್ಯ ಗೃಹ ಸಚಿವರು ಮಾಡಬೇಕಾಗಿತ್ತು. ಇದರಲ್ಲಿ ಯಾರ್ಯಾರು ಇದಕ್ಕೆ ಸೇರ್ಕೊಂಡಿದ್ದಾರೆ, ಯಾರ್ಯಾರು ವಿರುದ್ಧ ಸಂಚು ಮಾಡಿದ್ದಾರೆ, ಯಾತಕ್ಕಾಗಿ ಸಂಚು ಮಾಡಿದ್ದಾರೆ, ಅಧಿಕಾರಕ್ಕಾಗಿನ ಇಲ್ಲ ಯಾರ್ಯಾರು ಕೂಡ ಇದರಿಂದ ಇದ್ದಾರೆ, ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಬೇಕು. ಎಕ್ಸಾಕ್ಟ್ಲಿ ರಾಮಮೂರ್ತಿ ಸರ್, ಈಗ ಒಂದು ಪ್ರಶ್ನೆ, ಪ್ರದೀಪ್ ಈಶ್ವರ್ ಅವರನ್ನ ರಿಪಬ್ಲಿಕನ್ ಮಾತಾಡಿಸಿದಾಗ ಒಂದು ಓಪನ್ ಆಗಿ ಸವಾಲು ಹಾಕಿದ್ದಾರೆ ಸರ್ ಬಿಜೆಪಿ ನಾಯಕರಿಗೆ. ಹನಿ ಟ್ರಾಪ್ ವಿಚಾರ ಪ್ರಸ್ತಾಪ ಮಾಡಿದೆ ಯತ್ನಾಳ್, ನಂತರ ಸುನೀಲ್ ಕುಮಾರ್ ಅವರು ಧ್ವನಿ ಸೇರಿಸ್ತಾರೆ, ಆರ್ ಅಶೋಕ್ ಅವರು ಅದನ್ನು ಸಪೋರ್ಟ್ ಮಾಡ್ತಾರೆ. 3 ಜನ ಮಂಪರು ಪರೀಕ್ಷೆಗೆ ಒಳಪಡೋದಕ್ಕೆ ಸಿದ್ಧರಿದ್ದಾರಾ ಅಂತ ಓಪನ್ ಚಾಲೆಂಜ್ ಬಿಜೆಪಿ ನಾಯಕರಿಗೆ ಪ್ರದೀಪ್ ಈಶ್ವರ್ ಕೊಟ್ಟಿರೋದು. ಏನ್ ಹೇಳ್ತೀರಿ? ನೋಡಿ, ಪ್ರದೀಪ್ ಈಶ್ವರ್ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ. ಇವತ್ತು ಚೀಟಿ ಕೊಟ್ಟಿದ್ದು ಯಾರಿಂದ ಬಂತು ಚೀಟಿ? ಇದ್ರ ಬಗ್ಗೆ ಮಾತಾಡಿ ಪ್ರಸ್ತಾಪ ಮಾಡಿ ಅಂತ ಆಡಳಿತ ಪಕ್ಷದ ನಾಯಕರುಗಳೇ ತಗೊಂಡ್ಬಂದು ಕೊಟ್ಟಿದ್ದಾರೆ, ಚೀಟಿ ಕೊಟ್ಟು ಕಳಿಸಿದ್ದಾರೆ.
ಅಂದ್ರೆ ಆಡಳಿತ ಪಕ್ಷದ ನಾಯಕರು ಕೂಡ ಎಲ್ಲೋ ಒಂದ್ ಕಡೆ ನಮ್ಮನ್ನೆಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಒಂದು ಅಸಮಾಧಾನ ಇದೆ. ಇವತ್ತು ನಾವು ಇದು ರಾಜ್ಯಪಾಲರಿಗೂ ತಗೊಂಡೋಗಿ ನಾವು ಮನವಿ ಮಾಡ್ಕೊಂತೀವಿ, ರಾಷ್ಟ್ರಪತಿಗಳಿಗೂ ನಾವು ಮನವಿ ಮಾಡ್ಕೊಂತೀವಿ. ಸನ್ಮಾನ್ಯ ಅಶೋಕ್ ಅವರು ಮತ್ತೆ ವಿಜಯೇಂದ್ರ ಅವರ ಜೊತೆಗೂಡಿ ಇಡೀ ರಾಜ್ಯದಲ್ಲಿ ಈ ತರ ಸಿಡಿ ಫ್ಯಾಕ್ಟರಿಗಳು ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಮಾಡ್ತಾರೆ ಅನ್ಬಿಟ್ಟು ಇದ್ರ ಬಗ್ಗೆ ನಮ್ಗೆ ಪ್ರಸ್ತಾಪವಾಗಬೇಕು, ಸತ್ಯ ಗೊತ್ತಾಗಬೇಕು. ಈ ದೃಷ್ಟಿಯಿಂದ ಇದು ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟವನ್ನ ಮಾಡ್ತಿದೀವಿ. ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ಅಂದ್ರೆ ಅವರು ಕಾಂಗ್ರೆಸ್ ನಾಯಕರು ನಿಮ್ಮ ಹತ್ರ ಸಾಕ್ಷಿಗಳಿದ್ರೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರು? ಇಂತ ಹೊಲಸು ರಾಜಕಾರಣ ಮಾಡೋದೇ ಬಿಜೆಪಿ ಅವರ ಗುಣ ಅಂತ ಗಂಭೀರ ಆರೋಪ ಮಾಡ್ತಾರೆ ಸರ್. ಈಗ ಸದನದಲ್ಲಿ ವಿಚಾರ ಪ್ರಸ್ತಾಪ ಆಗುತ್ತೆ, ಚರ್ಚೆ ಆಗುತ್ತೆ ಅಂದಾಗ ರಾಜ್ಯಪಾಲರ ಗಮನಕ್ಕೆ ತರ್ತೀರಿ, ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೀರಿ. ಇಷ್ಟು ದಿನ ಸೈಲೆಂಟ್ ಯಾಕೆ ಇದ್ರಿ? ಹನಿ ಟ್ರ್ಯಾಪ್ ಆಗಿದೆ ಅಂತ ತಮ್ಮ ಗಮನಕ್ಕಿದ್ರೆ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲ, ಹನಿ ಟ್ರ್ಯಾಪ್ ಪ್ರಕರಣವನ್ನ ಹೇಳಿಕೆಯನ್ನ ಕೊಟ್ಟಿದ್ದು ಬಿಜೆಪಿಯವರಲ್ಲ. ಜವಾಬ್ದಾರಿಯುತ ಒಬ್ಬ ಸಚಿವರು, ಸಹಕಾರ ಸಚಿವರು, ಸ್ವಪಕ್ಷೀಯರು ರಾಜಣ್ಣವರೇ ಇದು ವಿಧಾನಸಭೆಯಲ್ಲಿ ಮಾತಾಡಿದ್ದು. ಯಾರೋ ಒಬ್ರು ಮಾತಾಡಿದಲ್ವಲ್ಲ, ಇದು ನಾವೆತ್ತಿಲ್ಲ, ಅವರೇ ಎತ್ತಿದ್ದಲ್ಲ. ಇದು ನನ್ನ ವಿರುದ್ಧ, ನನ್ನ ಮಗನ ವಿರುದ್ಧ ಸನ್ಮಾನ್ಯ ರಾಜಣ್ಣವ್ರು ಸುಪುತ್ರ ಹೇಳಿದ್ದಾರೆ. ನನ್ನಿಂಗೆ ಅಪ್ಪಂಗೆ ಮಕ್ಳಿಗೆ ಇಬ್ರು ಕೂಡ ಆಗ್ತಾ ಇದೆ ಅನ್ಬಿಟ್ಟು ಯಾರು ಮಾಡ್ತಿದ್ದಾರೆ? ಅವ್ರ ವಿರುದ್ಧ ತನಿಖೆ ಆಗ್ಬೇಕು. ಈ ದೃಷ್ಟಿಯಿಂದ ಪ್ರದೀಪ್ ಈಶ್ವರ್ ಅವರು ನೋಡ್ಕೊಳ್ಳಿ, ಯಾರು ಫಸ್ಟ್ ಇದನ್ನ ಯಾರು ಇದು ಅಸಹಕಾರವನ್ನ ತೋಡ್ಕೊಂಡ್ರು. ಜವಾಬ್ದಾರಿದ ಸ್ಥಾನದಲ್ಲಿರೋರು ಒಬ್ಬ ಮಂತ್ರಿಗಳು, ಒಬ್ಬ ಗೃಹ ಮಂತ್ರಿಗೆ ಅಲ್ಲೇ ಕಂಪ್ಲೇಂಟ್ ಕೊಡಬೇಕು, ಮನವಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೋಬೇಕು ಪೊಲೀಸರು. ಸುಮೋಟೋ ಕೇಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಈ ದೃಷ್ಟಿಯಿಂದ ನಾವು ಹೋರಾಟವನ್ನ ಮಾಡ್ತಾ ಇರೋದು. ಅಟ್ಲೀಸ್ಟ್ ಒಂದು ಪತ್ರ ಬರೆಯಕ್ಕಾಗ್ಲಿಲ್ವಾ ಇಷ್ಟು ದಿನದಲ್ಲಿ ಅಂತ? ಓಕೆ, ನೀವು ಹೇಳ್ದಂಗೆ ಕೆಎನ್ ರಾಜಣ್ಣ ಅವರು ಪ್ರಸ್ತಾಪ ಮಾಡಿದ್ರು, ಆ ನಂತರದಲ್ಲಿ ಯತ್ನಾಳ್ ಮಾತಾಡಿದ್ರು, ಸುನಿಲ್ ಕುಮಾರ್ ಅವ್ರು ಮಾತಾಡಿದ್ರು, ಆರ್ ಅಶೋಕ್ ಅವ್ರು ಮಾತಾಡಿದ್ರು. ನೇರವಾಗಿ ಮುನಿರತ್ನ ಅವ್ರ ಮೇಲಂತೂ ಗಂಭೀರ ಆರೋಪ ಇದೆ. ಒಬ್ರು ಸಂತ್ರಸ್ತೆ ಬರ್ತಾರೆ, ಗಂಭೀರ ಆರೋಪ ಮಾಡ್ತಾರೆ. ಇದಕ್ಕಿಂತ ಸಾಕ್ಷಿಗಳು ಬೇಕಾ ಅಂತ ದಿನೇಶ್ ಗುಂಡೂರಾವ್ ಅವ್ರು ಕೇಳ್ತಿದ್ದಾರೆ. ಸರ್, ಆರ್ ಅಶೋಕ್ ಅವ್ರಿಗೆ ಯಾರು ಇಂಜೆಕ್ಟ್ ಮಾಡಿದ್ದು, ಕೇಳಿ ಅವ್ರನ್ನ ಅಂತ. ಅಲ್ಲ, ಈಗ ಒಂದು ಪ್ರಶ್ನೆ, ಈ ಸದನದಲ್ಲಿ ಅನೇಕ ಹಗರಣಗಳನ್ನ ನಾವು ತೆಗೆದಿದ್ದೀವಿ, ಒಂದಲ್ಲ ಎರಡಲ್ಲ. ಇದನ್ನ ಡೈವರ್ಟ್ ಮಾಡೋದಕ್ಕೆ ನೋಡಿ, ಉದಾಹರಣೆ ಗೋಲ್ಡ್ ಸ್ಮಗ್ಲಿಂಗ್, ಇದ್ರ ಬಗ್ಗೆ ನಾವು ತಗೊಂಡಿದ್ದೀವಿ. ಪ್ರೋಟೋಕಾಲ್ ಬಗ್ಗೆ ತಗೊಂಡು ನನ್ನ ಅಶ್ವತ್ಥನಾರಾಯಣ ಅವರು ಮೆಡಿಕಲ್ ಬಗ್ಗೆ ತಗೊಂಡ್ರು. ನಾನು ಅನೇಕ ಜನ, ಅನೇಕ ಸದಸ್ಯರು ಹೋರಾಟವನ್ನ ಮಾಡ್ತು. ಪರ ವಿರೋಧ ಇದ್ದೇ ಇರುತ್ತೆ ಯಾವ ಸರ್ಕಾರ ಅಂದ್ಮೇಲೆ ಅದ್ರ ಬಗ್ಗೆ. ಆದ್ರೆ ಈ ಒಂದು ಪ್ರಕರಣ ಏನಿದೆ, ಇವತ್ತು ಯಾರ್ಯಾರು ಒಬ್ಬ ರಾಜ್ಯದ ಸಚಿವರು ಬಹಳ ನೋವಿನಿಂದ ನನ್ನ ಬಗ್ಗೆ ಈ ತರ ಆಗ್ತಾ ಇದೆ ಅಂತ ಸ್ವಪಕ್ಷೀಯರೇ ಹೇಳಿದ್ದಾರೆ, ನಾವೆಲ್ಲ ಹೇಳಿದ್ದು. ಇದ್ರ ಬಗ್ಗೆ ನಾವು ಇಡೀ ವಿಧಾನಮಂಡಲದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಹೋರಾಟವನ್ನ ಮಾಡಿದ್ರು. ಇದ್ರ ಬಗ್ಗೆ ಉತ್ತರ ಕೊಡಬೇಕಾಯ್ತು, ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು, ತನಿಖೆ ಮಾಡಿಸ್ಬೇಕು. ಯಾರು 34 ಜನ ಕೇಂದ್ರ, ರಾಜ್ಯ, IAS, IPS ಅಧಿಕಾರಿಗಳು ಇದೀಗ ಸಿಲುಕಿದ್ದಾರೆ, ಅವ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಕೊಡ್ಬೇಕು. ಅದು ಬಿಟ್ಟು ಹೋರಾಟ ಮಾಡಿದವ್ರನ್ನ ನೀವು ಸಸ್ಪೆಂಡ್ ಮಾಡ್ತೀನಿ, ಯಾವ ಲೆಕ್ಕ ಇದು? ಹೋರಾಟ ಮಾಡ್ಲೇಬಾರ್ದಾ? ಹೋರಾಟ ಮಾಡ್ತೀವಿ ನಾವು. ಭಾರತೀಯ ಜನತಾ ಪಾರ್ಟಿಯವರು ಜಗ್ಗಲ್ಲ ಕುಗ್ಗಲ್ಲ. ಇದು ಇವತ್ತು ವಿಧಾನಸೌಧ ಒಳಗಡೆ, ನಾಳೆ ವಿಧಾನಸೌಧ ಹೊರಗಡೆ ರಾಷ್ಟ್ರಪತಿ ಅವರಿಗೆ ಎಲ್ಲರೂ ಕೂಡ ಕಂಪ್ಲೇಂಟ್ ಅನ್ನ ಕೊಡ್ತೀವಿ. ಇದ್ರ ಬಗ್ಗೆ CBI ತನಿಖೆ ಆಗಬೇಕು.